ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಬುಧವಾರ ಬೆಳಗಿನ ವೋಟಿಂಗ್ ಟ್ರೆಂಡ್ ಏನು, ಯಾವ ಸ್ಪರ್ಧಿಗಳಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ, ಯಾರು ಟಾಪ್ನಲ್ಲಿದ್ದಾರೆ, ಯಾರು ಬಾಟಮ್ ಟೂನಲ್ಲಿದ್ದಾರೆ. ನಿನ್ನೆ 3 ಜನ ಫ್ಯಾಮಿಲಿ ಬಂದಿದ್ರು. ರಾಶಿಕ್ ಅವ್ರ ಪೇರೆಂಟ್ಸ್ಗಳು ಬಂದಿದ್ರು, ಸೂರಜ್ ಅವ್ರ ಪೇರೆಂಟ್ಸ್ ಬಂದಿದ್ರು, ಧನುಷ್ ಅವ್ರ ಪೇರೆಂಟ್ಸ್ ಬಂದಿದ್ರು. ಆ 3 ಜನ ಫ್ಯಾಮಿಲಿ ಬಂದಿದ್ದಕ್ಕೆ ಅವ್ರವ್ರ ವೋಟ್ಗಳು ಜಾಸ್ತಿ ಆಗಿದೆಯಾ ಇಲ್ವಾ? ಇನ್ನು ಇವತ್ತಿನ ಬೆಳಗ್ಗೆ ರಕ್ಷಿತ್ ಅವ್ರ ಪ್ರೋಮೋ ಬಂದಿತ್ತು. ಅವ್ರ ಓಟ್ ಇವಾಗ ಎಷ್ಟಿದೆ, ಇವತ್ತೆಲ್ಲ ಎಷ್ಟಿರುತ್ತೆ ಅವ್ರವ್ರ ಓಟ್ಗಳು. ಇನ್ನು 3 ಜನ ಪೇರೆಂಟ್ಸ್ನಲ್ಲಿ ಎಲ್ಲರೂ ಬಂದು ಗಿಲ್ಲಿನ ಸಪೋರ್ಟ್ ಮಾಡಿದ್ರು, ನನ್ಗೆ ಗಿಲ್ಲಿ ಇಷ್ಟ ಅಂತ. ನಿನ್ನೆ ರಾಶಿಕ್ ಅವ್ರ ಪೇರೆಂಟ್ಸ್ ಬಂದಿದ್ರು, ಅವರು ಹೇಳಿದ್ರು ಗಿಲ್ಲಿ ಅಂದರೆ ಇಷ್ಟ ಅಂತ. ನೆಕ್ಸ್ಟ್ ಸೂರಜ್ ಅವ್ರ ಫ್ಯಾಮಿಲಿ ಬಂದಿದ್ರು, ಅವ್ರಿಗೂ ಗಿಲ್ಲಿ ಅಂದರೆ ಇಷ್ಟ ಅಂದರು. ಇನ್ನು ಧನುಷ್ ಅವರ ಮಮ್ಮಿ, ನನ್ನ ಮಗ ಇದ್ದಿಲ್ಲ ಅಂದರೆ ನಾನು ಮಗನ ಓಟೆಲ್ಲ ನಿನಗೆ ಆಗ್ತೈತೆ ಅಂತ ಗಿಲ್ಲಿ ಹೇಳ್ತಾಯಿದ್ರು. ಇನ್ನು ಗಿಲ್ಲಿಗೆ ಎಷ್ಟು ಓಟ್ ಬಂದಿದೆ 3 ಜನ ಫ್ಯಾಮಿಲಿ ಬಂದಿದ್ದಕ್ಕೂ ಅಂತ ನೋಡೋಣ. ಇನ್ನೇನು ಹೇಳಿದ್ದೆ, ಬಿಗ್ ಬಾಸ್ ಸೀಸನ್ 12 ಬಿನ್ ಯಾರು ಆಗ್ತಾರೋ ಅವ್ರ ಕಂಟೆಸ್ಟೆಂಟ್ ಹೆಸರನ್ನ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಯಾರ ಹೆಸರು ಜಾಸ್ತಿ ಬರುತ್ತೋ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ. ನಿನ್ನೆ ವೀಡಿಯೋದಲ್ಲಿ ಗಿಲ್ಲಿ ನಟ ಅವ್ರಿಗೆ 50% ಓಟು, ರಕ್ಷಿತ್ ಅವ್ರಿಗೆ 50% ಓಟ್ ಬಂದಿತ್ತು. ಈ ವಿಡಿಯೋದಷ್ಟೇ ಈ ಸತಿ ಬಿಗ್ ಬಾಸ್ ಸೀಸನ್ 12 ಯಾರು ಗೆಲ್ತಾರೆ ಅಂತ ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ. 8th ಸ್ಪಾಟ್ನಲ್ಲಿ ರಾಶಿಕ್ ಅವರಿದ್ದಾರೆ. ರಾಶಿಕ್ ಅವ್ರಿಗೆ 6.7% ವೋಟಿಂಗ್ ಬಂದಿದೆ. ನಿನ್ನೆ 7.1 ಇತ್ತು, ಇವಾಗ 6.7 -0.4% ವೋಟಿಂಗ್ ಆಗಿದೆ. ಫ್ಯಾಮಿಲಿ ಬಂದಿದ್ರೇನು ರಾಶಿಕ್ ಅವ್ರಿಗೆ ಇನ್ನೂ ಓಟ್ ಬೀಳ್ತಾ ಇಲ್ಲ, ಗೊತ್ತಿಲ್ಲ ಯಾಕೆ ಅಂತ. ಇನ್ಕ್ರೀಸ್ ಆಗಬೇಕಾಗಿತ್ತು, ಸ್ವಲ್ಪ ಇನ್ಕ್ರೀಸ್ ಆಗಬೇಕಾಗಿತ್ತು ಫ್ಯಾಮಿಲಿ ಬಂದಿದ್ದಕ್ಕೆ, ಗೊತ್ತಿಲ್ಲ. ಇನ್ನು 9th ಸ್ಪಾಟ್ ಬರೋದಾದರೆ 9th ಸ್ಪಾಟ್ನಲ್ಲಿ ಧ್ರುವ ಅಂತ ಅವರಿದ್ದಾರೆ. ಧ್ರುವ ಅಂತ ಅವ್ರಿಗೆ 6.8% ವೋಟಿಂಗ್ ಬಂದಿದೆ. ಅವ್ರಿಗೂ -0.4% ವೋಟಿಂಗ್ ಆಗಿದೆ. ಅವ್ರಿಗೂ ವೋಟಿಂಗ್ ಬರ್ತಾ ಇಲ್ಲ ಧ್ರುವ ಅಂತ ಅವ್ರಿಗೆ. ಇನ್ನು 8ನೇ ಸ್ಥಾನದಲ್ಲಿ ನೋಡೋದಾದರೆ ಸೂರಜ್ ಅವರಿದ್ದಾರೆ. ಸೂರಜ್ ಅವ್ರ ಫ್ಯಾಮಿಲಿನೂ ಬಂದಿದ್ರು, ಅವ್ರಿಗೆ ವೋಟಿಂಗ್ ಎಷ್ಟು ಬಂದಿದ್ದಾರೆ 7.8% ಅಷ್ಟು ವೋಟಿಂಗ್ ಬಂದಿದೆ. ನಿನ್ನೆ 8.2ನಲ್ಲಿತ್ತು, ಇವಾಗ 7.8 ಅಂದರೆ ಅವ್ರಿಗೂ ಅಷ್ಟೇ -0.4. ಬಾಟಮ್ 3ನಲ್ಲಿರೋರಿಗೆ ವೋಟಿಂಗೇ ಬರ್ತಾ ಇಲ್ಲ, ಎಲ್ಲರಿಗೂ -0.4ನಲ್ಲಿದ್ದಾರೆ. ಇನ್ನು 8ನೇ ಸ್ಥಾನ ನೋಡೋದಾದರೆ ಸ್ಪಂದನ ಸೋಮಣ್ಣ ಅವರು. ಸ್ಪಂದನ ಸೋಮಣ್ಣ ಅವ್ರಿಗೆ ಎಲ್ಲರಿಗಿಂತ ಕಮ್ಮಿ ಓಟ್ ಬರ್ತಾ ಇದೆ. ನಾನು ಹೇಳ್ದೆ ತಾನೆ, ಸ್ಪಂದನ ಅವರು ಏನೂ ಮಾಡ್ತಾ ಇಲ್ಲ, ಟಾಸ್ಕ್ ಮಾಡ್ತಾ ಇಲ್ಲ, ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ, ಅವ್ರಿಗೆ ಹೆಂಗೆ ಕೋಟ್ ಹಾಕ್ತವ್ರೆ ಅಂತ. ಇವಾಗ ಸ್ಪಂದನ ಸೋಮಣ್ಣ ಅವ್ರಿಗೆ ಎಲ್ಲಕ್ಕಿಂತ ಲೀಸ್ಟ್ ಓಟ್ ಬರ್ತಾ ಇತ್ತು. ಇವಾಗ ಅವ್ರಿಗಿರೋದು 8.5% ವೋಟಿಂಗ್. ನಿನ್ನೆ ಬೆಳಗ್ಗೆ 9.5 ಇತ್ತು, ಇವಾಗ 8.5 ಬಂದು ಇಳಿದಿದೆ. ಅಂದರೆ 1% ವೋಟ್ ಡಿಕ್ರೀಸ್ ಆಗ್ತೈತೆ. ಅದರಿಂದ ಸ್ಪಂದನ ಸೋಮಣ್ಣ ಅವ್ರಿಗೆ 7th ಸ್ಪಾಟ್. ಇನ್ನು ಶಾಕಿಂಗ್ 6th ಸ್ಪಾಟ್ನಲ್ಲಿ ಧನುಷ್ ಅವರಿದ್ದಾರೆ. ನಿನ್ನೆ ಅವ್ರ ಪೇರೆಂಟ್ಸ್ಗಳು ಬಂದಿದ್ರು, ಅವ್ರ ಅಮ್ಮ ಬಂದಿದ್ರು, ಅವ್ರ ವೈಫ್ ಬಂದಿದ್ರು. ಒಂದು ಎಮೋಷ್ನಲ್ ಪ್ರೋಮೋ ಬೇರೆ ಇತ್ತು, ನಿನ್ನೆ ಎಮೋಷ್ನಲ್ ಎಪಿಸೋಡ್ ಕೂಡ ಇತ್ತು ಧನುಷ್ ಅವ್ರಿಗೆ. ಆದ್ರೂ ಅವ್ರಿಗೆ ವೋಟಿಂಗ್ ಬರ್ತಾ ಇಲ್ಲ, ವೋಟಿಂಗ್ನ ಡಿಕ್ರೀಸ್ ಆಗ್ತಾ ಇದೆ. ಧನುಷ್ ಅವ್ರು 6th ಸ್ಪಾಟ್ನಲ್ಲಿದ್ದಾರೆ. ಧನುಷ್ ಅವ್ರಿಗೆ 9.6% ವೋಟಿಂಗ್ ಬಂದಿತ್ತು. ನಿನ್ನೆ ರಾತ್ರಿ ನೋಡಿದ್ರೆ 9.6, ಇವಾಗ ನೋಡಿದ್ರೆ 9.6. ಅದಕ್ಕೆ ಧನುಷ್ ಅವರು 6th ಸ್ಪಾಟ್ನಲ್ಲಿದ್ದಾರೆ. ಇನ್ನು 5th ಸ್ಪಾಟ್ ಬರೋದಾದರೆ ಮ್ಯೂಟೆಂಟ್ ರಘು ಅವರು. ಮ್ಯೂಟೆಂಟ್ ರಘು ಅವ್ರಿಗೆ ಸಿಕ್ಕಾಪಟ್ಟೆ ವೋಟಿಂಗ್ ಬರ್ತೈತೆ ಅಂತ ಹೇಳ್ತಾ ಇದೆ. ಸ್ಪಂದನ್ ಅವ್ರನ್ನ ಡಿಫೀಟ್ ಮಾಡಾಯಿತು, ಧನುಷ್ ಅವ್ರನ್ನ ಡಿಫೀಟ್ ಮಾಡಾಯಿತು, ಈಗ ಅಶ್ವಿನಿ ಗೌಡ ಅವ್ರನ್ನ ಡಿಫೀಟ್ ಮಾಡೋಕ್ಕೆ ಹೋಗ್ತವ್ರೆ. ಯಾರು? ಮ್ಯೂಟೆಂಟ್ ರಘು ಅವರು. ಮ್ಯೂಟೆಂಟ್ ರಘು ಅವ್ರಿಗೆ ಅವ್ರಿಗೂ ಅಷ್ಟೇ 9.6% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 9.3 ಇತ್ತು, ಈಗ 9.6 ಆಗಿದೆ. 0.3% ವೋಟಿಂಗ್ ಜಾಸ್ತಿ ಆಗಿದೆ ಮ್ಯೂಟೆಂಟ್ ರಘು ಅವ್ರಿಗೆ. ಇನ್ನು 4th ಸ್ಪಾಟಿಗೆ ಬರೋದಾದರೆ ಅಶ್ವಿನಿ ಗೌಡ ಅವ್ರಿಗೆ. ಅಶ್ವಿನಿ ಗೌಡ ಅವ್ರಿಗೆ 10.2% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 10.3 ಇತ್ತು, ಈಗ 10.2 ಅಂದರೆ -0.1% ವೋಟಿಂಗ್ ಡಿಕ್ರೀಸ್ ಆಗಿದೆ. ಇನ್ನು 3ನೇ ಸ್ಥಾನಕ್ಕೆ ಬರೋದಾದರೆ ಮಾಳು ನಿಪ್ನಾಳ್ ಅವ್ರಿಗೆ. ಮಾಳು ನಿಪ್ನಾಳ್ ಅವ್ರಿಗೆ ಏನು ಮಾಡಿಲ್ಲ ಅಂದ್ರೇನು ವೋಟ್ ಸಿಕ್ಕಾಪಟ್ಟೆ ಬರ್ತೈತೆ. ಮಾಳು ನಿಪ್ನಾಳ್ ಅವ್ರಿಗೆ 10.4% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 10.2 ಇತ್ತು, ಇವಾಗ 0.2% ಜಾಸ್ತಿ ಆಗಿ 10.4% ಆಗಿದೆ. ಇನ್ನು ಟಾಪ್ 2 ಬರೋದಾದರೆ ನಿಮ್ಗೆಲ್ಲರೂ ಗೊತ್ತಿದೆ. ಟಾಪ್ 2nd ಸ್ಪಾಟ್ನಲ್ಲಿ ರಕ್ಷಿತಾ ಇದ್ದಾರೆ. ರಕ್ಷಿತಾ ಅವ್ರಿಗೆ 12.7% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ ನೋಡೋದಾದ್ರೆ 12.4 ಇತ್ತು, ಇವಾಗ 12.7. ನಿಮ್ಗೆಲ್ಲರೂ ಗೊತ್ತಿದ್ದಂಗೆ ಇವತ್ತಿನ ಬೆಳಗಿನ ಪ್ರೋಮೋ ನೋಡಿದ್ರೆ ರಕ್ಷಿತ್ ಅವ್ರದ್ದು ಇತ್ತು. ರಕ್ಷಿತ್ ಅವ್ರ ಪೇರೆಂಟ್ಸ್ ಬಂದಿದ್ದಾರೆ, ಅವ್ರ ಅಮ್ಮ ಬಂದಿದ್ದಾರೆ. ಅವರಮ್ಮ ಬಂದು ರಕ್ಷಿತ್ ಅವರು ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸುಮ್ಮನೆ ಇದ್ರೇ ಕಂಟೆಂಟು,
ಇನ್ನು ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಓಟ್ ಬರ್ಬೋದು, ಓಟ್ ಇನ್ಕ್ರೀಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇನ್ನು ಮಧ್ಯಾಹ್ನದ ವೋಟಿಂಗ್ನಲ್ಲಿ ರಕ್ಷಿತ್ ಅವ್ರ ವೋಟಿಂಗ್ ಜಾಸ್ತಿ ಇರ್ಬೋದು, ಗೊತ್ತಿಲ್ಲ ಎಷ್ಟು ಜಾಸ್ತಿ ಆಗುತ್ತೆ ಅಂತ. ಫಸ್ಟ್ ಸ್ಪಾಟ್ನಲ್ಲಿ ಗಿಲ್ಲಿ ಇದ್ದಾರೆ. 3 ಜನ ನಿನ್ನೆ ಬಂದಿರೋ ಮೂರು ಜನ ಫ್ಯಾಮಿಲಿನೂ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ರು, ಗಿಲ್ಲಿಗೆ ಓಟ್ ಹಾಕ್ತೀನಿ ಅಂತ. ಸೂರಜ್ ಅವರಪ್ಪ ಏನಂತ ಹೇಳಿದ್ರೆ ಅಂದರೆ ಗಿಲ್ಲಿ ಇದ್ದಿದ್ದಿಲ್ಲ ಅಂದರೆ ಈ ಸೀಸನ್ ಬೋರ್ ಆಗ್ತಾಯಿತ್ತು ಅಂತ ಹೇಳಿದ್ರು. ಇನ್ನು ಧನುಷ್ ಅವ್ರ ಅಮ್ಮ ಏನಂತ ಹೇಳಿದ್ರು ಅಂದರೆ ನನ್ನ ಮಗ ಇದ್ದಿಲ್ಲ ಅಂದರೆ ಎಲ್ಲ ಓಟು ಗಿಲ್ಲಿಗೆ ಆಗ್ತಾಯಿತ್ತ ಅಂತ ಧನುಷ್ ಅವ್ರ ಅಮ್ಮ ಹೇಳಿದರು. ಮೂರು ಜನ ಫ್ಯಾಮಿಲೀಸು ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು. ಇನ್ನು ಗಿಲ್ಲಿಯವ್ರ ಓಟ್ ಎಷ್ಟಾಗಿದೆ ಅಂದರೆ ಕೇಳೋದಾದರೆ 17.7% ಓಟ್ ಬಂದಿದೆ. ನಿನ್ನೆ ರಾತ್ರಿ ನೋಡೋದಾದರೆ 16.9 ಇತ್ತು, ಈಗ 0.8% ಇನ್ಕ್ರೀಸ್ ಆಗಿದೆ. ಫ್ಯಾಮಿಲಿ ವೀಕ್ನ ಫಸ್ಟ್ ಡೇ 0.8% ಇನ್ಕ್ರೀಸ್ ಆಗಿದೆ. ಇನ್ನು ಮಿಕ್ಕಿದಲ್ಲಿ ನಾಳೆ ಗಿಲ್ಲಿಯವ್ರ ಫ್ಯಾಮಿಲಿ ಬರ್ಬೋದು, ಇಲ್ಲ ಕಾವ್ಯರ ಫ್ಯಾಮಿಲಿ ಇವತ್ತು ಬರ್ಬೋದು. ಇನ್ನು ಎಷ್ಟು ಇನ್ಕ್ರೀಸ್ ಆಗುತ್ತೋ ಗೊತ್ತಿಲ್ಲ, ನೋಡೋಣ ಬನ್ನಿ ಮಧ್ಯಾಹ್ನದ ವಿಡಿಯೋದಲ್ಲಿ.